ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲೋದ್ರಿ ಇವರು? ಏನಾದ್ರೂ ಕೆಲಸ ತಗ್ಲಾಕಣೋ ಅಂದ್ರೆ ಸರಿಯಾದ ಟೈಮಿಗೆ ಕೈ ಕೊಡ್ತಾರೆ. ಹಾ, ಎಲ್ಲಿ ಹೋಗ್ಬಿಟ್ಟಿದ್ರಿ? ನಿಮಗೆ ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳೋಣ ಅನ್ಕೊಂಡೆ, ಮನುಷ್ಯನೇ ನಾಪತ್ತೆ. ಅಯ್ಯ, ನಾನು ಬ್ಯಾಂಕ್ಗೆ ಹೋಗಿದ್ದೆ ಮಂದಾಕಿನಿ. ಪೆನ್ಷನ್ ದುಡ್ಡು ಎಷ್ಟಿದೆ ಅಂತ ನೋಡೋಕೆ. ನೋಡು, ನಾನು ಪಾಸ್ಬುಕ್ ಅಪ್ಡೇಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ನೋಡು ಎಷ್ಟಿದೆ ರೀ? ಹೌದು, ನೀನು ಯಾಕೆ ನನಗೆ ಪಾಸ್ಬುಕ್ ಅಪ್ಡೇಟ್ ಮಾಡಿಸ್ಕೊಂಡ್ ಬರಬೇಕು ಅಂತ ಹೇಳಬೇಕು ಅಂದ್ಕೊಂಡೆ? ಏನಿಲ್ಲ ರೀ, ಅಳಿಯಂತ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೋಸ್ಕರ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಮಂದಾಕಿನಿ. ನನಗೆ ಒಂದು ಯೋಚನೆ ಏನು ಬಂತು ಅಂದರೆ, ಈ ದುಡ್ಡೆಲ್ಲ ಅಳಿಯಂದ್ರೆ ಕೊಟ್ಟುಬಿಟ್ಟು ಅವ್ರಿಗೆ ಸ್ವಂತವಾಗಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೇಮ್ ಪಿಂಚರ್ ನನ್ನ ಮನಸ್ಸಲ್ಲಿರೋದನ್ನೇ ಹೇಳಿದ್ರಿ. ನೀವು ಹಾಗೆ ಯೋಚನೆ ಮಾಡ್ತಿರೋದು ನನಗೆ ತುಂಬ ಖುಷಿ. ಆದರೆ ಒಂದು ಡೌಟು ರೀ. ಏನು? ನಾವು ಈ ರೀತಿ ದುಡ್ಡು ಕೊಟ್ರೆ ಅಳಿಯಂದ್ರು ಒಪ್ಕೋತಾರ ಅಂತ. ಮೊದಲೇ ತುಂಬ ಸ್ವಾಭಿಮಾನಿ, ನಮ್ಮ ಹತ್ರ ಹೇಗೆ ದುಡ್ಡು ತಗೋತಾರೆ? ಯಾಕೆ ತಗೊಳ್ಳಲ್ಲ ಮಂದಾಕಿನಿ? ಅವ್ರಿಗೆ ನಮ್ಮ ಮೇಲೆ ತುಂಬ ಗೌರವ ಇದೆ. ನಾವೊಂದು ಮಾತು ಹೇಳಿದ್ರೆ ಅವ್ರದನ್ನು ತೆಗೆದಾಕಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಇಲ್ಲಿ ಋಣದ ಪ್ರಶ್ನೆ ಇದೆ ಮಂದಾಕಿನಿ. ಋಣನ? ಮತ್ತಿನ್ನೇನು ಮಂದಾಕಿನಿ? ಅಳಿಯಂದ್ರ ಋಣ ನಮ್ಮ ಮೇಲಿದೆ. ಅವರು ಸಹಾಯ ಮಾಡಿದ್ರಿಂದ ತಾನೇ ನಾವು ಈ ಮಟ್ಟಕ್ಕಿರೋದು. ನೀನೇ ನೆನಪು ಮಾಡ್ಕೊ, ಅವರು ಸಹಾಯ ಮಾಡಿದಕ್ಕೆ ತಾನೇ ಜೀವ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದು. ಇದೆಲ್ಲ ಅವ್ರು ಕೊಟ್ಟು ಭಿಕ್ಷೆ ಅಂದ್ರೂ ತಪ್ಪಾಗೋದಿಲ್ಲ. ಅಂಥ ಮಹಾನುಭಾವ ಇವತ್ತು ಕಷ್ಟದಲ್ಲಿದ್ದಾರೆ. ಅವರಿಗೆ ನಾವು ಸಹಾಯ ಮಾಡಿದ್ರೆ ತಪ್ಪೇನೂ ಇಲ್ಲ ಮಂದಾಕಿನಿ. ಅಂಥವ್ರಿಗೆ ಸಹಾಯ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಮಂದಾಕಿನಿ? ಅದು ಸರಿ ರೀ, ಆದರೆ ಅವ್ರು ತಗೋಬೇಕಲ್ಲ. ಹೇಳಿದ ತಕ್ಷಣ ತಗೊಳ್ಳಲ್ಲ ಅಂತ ನನಗೂ ಗೊತ್ತು. ಆದರೂ ನಾವು ಕೊಡಲೇಬೇಕಲ್ವಾ? ಯಾಕೆ ಅಂದರೆ ಬಿಸ್ನೆಸ್ಸು ಅನ್ನೋದು ಅವರು ರಕ್ತದಲ್ಲಿ ಹರಿತರತ್ತೆ. ಹುಟ್ಟು ಬಿಸ್ನೆಸ್ ಮ್ಯಾನ್ ಅವರು. ಅವ್ರ ಮನಸ್ಸಿನ ಮೂಲೆಯಲ್ಲಿ ಆಸೆ ಇರುತ್ತೆ. ಈಗ ಸಮಯ ಸಂದರ್ಭ ಚೆನ್ನಾಗಿಲ್ಲ ಅಂತ ಅವ್ರು ಸುಮ್ಮನಾಗಿರ್ಬೋದು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಸುಮ್ಮನಿರ್ಬೋದು. ಈಗ ನಾವು ಅವ್ರಿಗೆ ಈ ಸಹಾಯ ಮಾಡಿದ್ರೆ ಅವ್ರ ಕನಸಿಗೆ ನಾವು ನೀರು ಎರೆದಂಗಾಗತ್ತೆ ಅಲ್ವಾ ಮಂದಾಕಿನಿ? ಹೇಗಾದರೂ ಮಾಡಿ ಅವ್ರನ್ನ ಒಪ್ಸೋಣ. ಅದನ್ನ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಹಾಗೆ ಮಾಡೋಣ. ಹಾಗೆ ಮಕ್ಳಿಗೊಂದು ಮಾತು ಹೇಳ್ಬೋಣ. ಹಾಂ, ತಿಳಿಸೋಣ. ಅವ್ರೇನು ಬೇಡ ಅಂತಾರೇನೋ. ನೋಡು, ನಮ್ಮ ಜೀವನಿಗೆ ಅಳಿಯಂದ್ರು ಅಂದರೆ ತುಂಬ ಕೃತಜ್ಞತೆ ಇದೆ. ಅವರನ್ನು ಅವನು ಗಾಡ್ ಫಾದರ್ ಥರ ನೋಡ್ತಾನೆ. ಇನ್ನು ಮಹಿಮಾ ಅಣ್ಣ ಅಂದರೆ ಪಂಚಪ್ರಾಣ, ಅಷ್ಟು ಪ್ರೀತಿ ಅವಳಿಗೆ. ಅವರು ಬೇಡ ಅಂತಾರ, ನಮ್ಮದು ಸ್ವಲ್ಪ ಸೇರಿಸ್ಕೊಡ್ತೀವಿ, ಸೇರಿಸ್ಕೊಡೋಣ ಅಂತ ಹೇಳ್ತಾರೆ. ಹೌದು, ಅದು ನಿಜಾನೇ. ಆದರೆ ಅಳಿಯಂದ್ರು ಒಪ್ಕೊಳ್ಳೋದು ತುಂಬಾನೇ ಮುಖ್ಯ. ನೀ ಮತ್ತೆ ಅದನ್ನೇ ಹೇಳ್ತೀಯಲ್ಲ. ನೀನು ಅಳಿಯಂದ್ರೆ ಚಿಂತೆ ಬಿಡು. ಅವ್ರನ್ನ ಹ್ಯಾಕ್ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾತಾಡ್ತೀನಿ, ನೀ ಟೆನ್ಷನ್ ತಗೋಬೇಡ. ಓಕೆ ಬೋಡ ತಾತ. ಇಷ್ಟೆಲ್ಲ ಆಗಿತ್ತು ಅವರಿಂದ. ನನ್ನ ಗಂಡ ಅಂತ ಅನ್ಸ್ಕೊಂಡವನಿಂದ. ಅವನಿಂದಾಗಿ ನಾನು ಮಾಡದೇ ಇರೋ ತಪ್ಪಿಗೆಲ್ಲ ಶಿಕ್ಷೆನ ಅನುಭವಿಸ್ತಾ ಬಂದೆ. ನರಕ ಅನುಭವಿಸ್ಬಿಟ್ಟೆ ನಾನು. ಏನಪ್ಪ ಪೈಲ್ವಾನ್, ಏನೋ ಭಾರಿ ಯೋಚನೆ ಮಾಡ್ತಾ ಇದ್ದೆ. ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಬಾಸ್. ಅವ್ರ ಕತೆ ಕೇಳಿ ನನ್ಗೆ ಒಂಥರ ಆಗೋಯ್ತು. ಕತೆ? ಏನ್ ಕತೆನು? ಕತೆ ಅಲ್ಲ ಬಾಸ್, ಅದು ವ್ಯತೆ. ಅದು ಅವ್ರ ಫಸ್ಟ್ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಖರಾಬ್ ಆಗಿತ್ತಂತೆ ಬಾಸ್. ತುಂಬಾನೇ ನೋವು ಅನ್ಭವಿಸ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಪಾಪ ಕಣೋ, ಏನಾಯ್ತು ಅಂತೆ? ಅವ್ರ ಗಂಡ ಅನ್ನಿಸ್ಕೊಂಡವನ್ ಇದನ್ನಲ್ಲ, ತುಂಬಾನೇ ಕೆಟ್ಟ ಖರಾಬ್ ನನ್ ಮಗ ಬಾಸ್. ಅವನು ಏನೇನೋ ಮಾಡ್ಬಿಟ್ಟವನೆ, ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟವನೆ ಅವನು. ಹಿಂಗೆಲ್ಲ ಮಾಡಿದಾನೆ. ತುಂಬಾನೇ ಕೆಟ್ಟವನು ಬಾಸ್ ಅವನು. ಚೀಟ್ ಮಾಡಿ, ಲವ್ ಮಾಡಿ, ಮತ್ತೆ ಚೀಟ್ ಮಾಡಿ, ಮದ್ವೆ ಮಾಡ್ಕೊಂಡು ಮತ್ತೆ ಮೋಸ ಮಾಡಿ, ಸಾಲ್ದು ಅಂತ ಇನ್ನೊಬ್ಳು ಮದ್ವೆ ಆಗಿದ್ದಾನೆ. ಒಟ್ನಲ್ಲಿ ಯಾವ್ದು ನೆಟ್ಟು ಮಾಡಿಲ್ಲ, ಮಾಡಬಾರ್ದೆಲ್ಲ ಮಾಡಿ ಎಲ್ಲಾನು ಗಬ್ಬೆದ್ಬಿಸ್ಬಿಟ್ಟಿದ್ದಾನೆ. ಪಾಪ ಬಾಸ್, ಆ ಜೀವ ಎಷ್ಟು ನೊಂದಿರ್ಬೇಡ.
ಕೇಳಿ ನನ್ಗೆ ಕಳ್ಳು ಕಿತ್ಕೊ ಬರೋ ತರ ಆಗೋಯ್ತು. ಅಯ್ಯೋ ಶಾಂತಂ ಪಾಪಂ ಶಾಂತ. ಕರಳಷ್ಟೇನಾ ಬೇರೆ ಏನಾದ್ರು ಕಿತ್ಕೊಂಡ್ ಬಂತಪ್ಪ? ಏಯ್ ಕರಳು ಕಿತ್ ಬಂತಂತೆ. ಅವಳ ಹಿಂದೆ 1000 ಆಗಿರ್ಲಿ, ಅವಳ ಗಂಡ ಎಂತವನಾದ್ರೂ ಆಗಿರ್ಲಿ, ಅದನ್ನ ಕಟ್ಕೊಂಡು ನಿನಗೇನೋ ಆಗ್ಬೇಕು? ವೈ ಡು ಯು ಬಾದರ್ ಅಬೌಟ್ ಇಟ್ ಮ್ಯಾನ್? ನೀನ್ ಬೇಕಾಗಿರೋದು ಅವಳ ಗಂಡನ? ಅವಳು ತಾನೆ? ಮತ್ ಬೇರೆದೆಲ್ಲ ಕಟ್ಕೊಂಡು ನೀನೇನೋ ಮಾಡ್ತೀಯಾ? ಅವಳದೆಷ್ಟಿದೆ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋದು ನೀನು. ಅಲ್ಲ ಬಾಸ್, ಅವ್ರ ಫಸ್ಟ್ ರಿಲೇಷನ್ ಬೇರೆ ಸರಿ ಇಲ್ಲ, ಮೊದ್ಲೇ ಮೋಸ ಹೋಗಿದ್ದಾರೆ. ಈಗ ನಾನು ಮೋಸ ಮಾಡೋ ಕೆಲ್ಸನೇ ಮಾಡ್ತಾ ಇದೀನಿ. ಲವ್ ಮಾಡ್ತೀನಿ ಅಂತ ಹೇಳಿ ಡ್ರಾಮಾ ಆಡ್ತಾ ಇದ್ದೀನಿ. ಮತ್ತೆ ಇದಾಗಲ್ವಾ ಬಾಸ್? ರಿಪೀಟೆಡ್ ಮೋಸ ಅಂತ ಅನ್ಸಲ್ವಾ? ಹೆಂಗ್ ಮನ್ಸ್ ಬರುತ್ತೆ ಬಾಸ್? ಪಾಪ ಅನ್ಸುತ್ತೆ. ಆಗಿರೋ ಗಾಯ ಸಾಲ್ದು ಅಂತ ಮತ್ತೆ ಅದ್ರ ಮೇಲೆ ಬರೆ ಎಳಿಬೇಕಾ ಅಂತ ಅನಿಸ್ತಿದೆ. ಅಚ್ಚಪ್ಪ ಈ ಬಡವ ರಾಸ್ಕಲ್. ಏಯ್ ಏನೋ ಮಾತಾಡ್ತಿದ್ಯಾ? ನೀನೇನ್ ಜಗದೋದ್ಧಾರಕ ಅನ್ಕೊಂಡಿದ್ಯೋನೋ ಅಥವಾ ದೇಶೋದ್ಧಾರಕನ ಬೇರೆಯವ್ರ ಬಗ್ಗೆ ಕೇರ್ ಮಾಡೋದಿಕ್ಕೆ? ಏಯ್ ನನ್ನ ಪೈಲ್ವಾನ್ ಆಗಿತ್ಕೊಂಡು ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ? ಥೂ, ನಾನ್ಸೆನ್ಸ್. ನೀನಿನ್ನು ಚಿಕ್ಕವನು ಕಣೋ. ಚಿಕ್ಕವನ್ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರಬಾರ್ದು, ಸೂಟ್ ಆಗಲ್ಲ. ನೀನೇನೋ ಸಾಧನೆ ಮಾಡ್ತೀಯ, ನನ್ನ ಹೆಸರು ಉಳಿಸ್ತೀಯ, ನಿನಗೊಂದು ಕಂಪ್ನಿ ಹಾಕೊಟ್ಟು ನಿನ್ನನ್ನು ನಂತರ ಬಾಸ್ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ರಿವರ್ಸ್ ಗೇರಲ್ಲಿ ಹೋಗ್ತೀಯಲ್ಲಪ್ಪ ಇಲ್ವಾ ಅಂತೂ ನೀನು. ನೋಡೋ, ನಾನು ಹೇಳಿದ ಕೆಲಸ ಮಾಡಿ ಅವಳನ್ನ ಪಟಾಯಿಸ್ಕೊಂಡ್ರೆ ನಿನ್ನ ಲೈಫಿನ ಕಡೆ ಉಸಿರಿರೋವರೆಗೂ ನೀನು ಸೆಟಲ್ ಆಗಂಗ್ ಮಾಡೋ ಜವಾಬ್ದಾರಿ ನಂದು ಕಣ್. ಇಲ್ವಾ ಹಾಳಾಗೋಗ್ಲಿ ನೀನ್ ಹಣೆ ಬರೋ ಇಷ್ಟು ಅಂತ ಹೇಳಿ ಹ್ಯಾಂಡ್ ವಾಶ್ ಹಾಕಿ ಸೋಪ್ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀವಿ. ಲೈಫಲ್ಲಿ ಸೆಟ್ಲ್ ಆಗ್ಬೇಕಾ, ಬಿಸ್ನೆಸ್ ಬೇಕಾ, ಪ್ರೊಸೀಡ್ ಆಗು. ಇಲ್ವಾ ಗೇಟ್ ಓಪನ್ ಇದೆ ಅನ್ಸುತ್ತೆ, ಸೆಕ್ಯೂರಿಟಿ ಹೇಳು ತೆಗಿತಾನೆ, ಹೋಗ್ತಾ ಇರಿ ಇಲ್ಲಿಂದ, ಹೋಗು. ಮುಖ ನೋಡ್ತಾನೆ, ಮುಖ. ನಾನ್ಸೆನ್ಸ್. ಬೇಜಾರಾಯ್ತಪ್ಪ ಇಲ್ವಾನ್, ಸಾರಿ ಕಣ, ಬೇಜಾರು ಮಾಡ್ಕೋಬೇಡ. ಫ್ರಸ್ಟ್ರೇಷನ್ನು ಕಣಪ್ಪ ಇಲ್ವಾನ್, ಫ್ರಸ್ಟ್ರೇಷನ್ನು. ನೋಡೋ, ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಕಣ, ಸಾಕಾಗಿದೆ. ಜಗವೇ ಒಂದು ರಣರಂಗ ಅಂತ ಕೇಳಿದ್ಯಲ್ವೇನೋ? ಈ ಸಾಂಗ್ ಕೇಳಿಲ್ವೇನೋ? ನಿನ್ನೆ ಮೊನ್ನೆ ಹುಟ್ಟಿರೋ ಹಸುಗೂಸು ನೀನೆಲ್ಲೋ ಕೇಳಿರ್ತೀಯ ಅದನ್ನ. ಜೆನ್ಸಿ, ನಾವು 90s ಹೇಳ್ತೀವಿ ಕೇಳು. ಅದರಲ್ಲಿ ಒಂದು ಲೈನ್ ಇದೆ ಪೈಲ್ವಾನ್, ಏನ್ ಗೊತ್ತಾ? ಕತ್ತಿ ಎತ್ತುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿ ಇಡು ರಾಜ ಅಂತ.